ನನ್ನ ಹೆಸರು ರುದ್ರಮುನಿ. ನಾನು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವತ್ತಿ ಮತ್ತು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿ KVK ಕಾರ್ಯಾಗಾರ 15 ಮಟ್ಟಿಗೆ ಇಲ್ಲಿಗೆ ಬಂದಿದ್ದೇವೆ. ನಾವು ಇಲ್ಲಿ ಡೈರಿ ಫಾರ್ಮ್ ಅಂದರೆ ಡೈರಿ ಫಾರ್ಮನ್ನೇ ಉದ್ಯಮಶೀಲತೆಯಾಗಿ ಬಳಸಿಕೊಂಡಿರುವ ಅಮರ್ನಾಥ್ ಇವರು ಮ್ಯಾನೇಜರ್ ಸುನಿಲ್ ಅವರು. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸುನಿಲ್ ಅಂತೇಳಿ ಕಾಸಲ್ ಗೀರ್ ಫಾರ್ಮ್ ಮ್ಯಾನೇಜ್ಮೆಂಟನ್ನೆಲ್ಲ ನೋಡ್ಕೊಳ್ಳೋದು. ನಮ್ಮ ಹತ್ರ ಒಂದು 70 ಗೀರ್ ಹಸುಗಳಿದೆ. ಅದರದ್ದೆಲ್ಲ ಮ್ಯಾನೇಜ್ಮೆಂಟನ್ನು ನಾನೇ ನೋಡ್ತೀನಿ. ಈ ಕಾಸಲ್ ಗೀರ್ ಫಾರ್ಮ್ ಯಾವ ಇದು ನಾವು 40 ವರ್ಷದಿಂದ 40-50 ವರ್ಷದಿಂದ ನಾವು ಹಸುಗಳನ್ನು ಸಾಕ್ತಾ ಬರ್ತಾ ಇದ್ದೀವಿ. ಇವಾಗ 10 ವರ್ಷದಿಂದ ಗೀರ್ ಹಸುಗಳನ್ನು ನಮ್ಮ ದೇಶಿ ತಳಿ ಸಾಕಬೇಕು ಅಂತ 10 ವರ್ಷದಿಂದ ದೇಶಿ ತಳಿಗಳನ್ನು ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಯಾಕೆ ದೇಶಿ ತಳಿಗಳನ್ನೇ ಆಯ್ಕೆ ಮಾಡಿದ್ವಿ? ಇವಾಗ ನಾವು ಇನ್ನು ಮಾರ್ಕೆಟಲ್ಲಿ ನೋಡ್ತಾ ಇದ್ದೀವಿ ದೇಶಿ ತಳಿಗೆ ಮತ್ತು ಇವಾಗ ನಮಗೆ ಎಚ್.ಎಫ್ ಜರ್ಸಿ ಈ ತಳಿಗೆ ಏನು ಡಿಫ್ರೆನ್ಸ್ ಇದೆ ಅಂತ ನಮ್ಗೆ ಗೊತ್ತಾಗ್ಬಿಟ್ಟು ದೇಶಿ ತಳಿ ಭಾಳ ಒಳ್ಳೆಯದು ಅಂತ ಹೇಳಿ ನಾವು ಅದನ್ನು ಸಾಕಲಿಕ್ಕೆ ಸ್ಟಾರ್ಟ್ ಸರ್ ನೀವು ಎಷ್ಟು ಹಾಲು ಉತ್ಪಾದನೆ? ನಮ್ಮದು ಡೈಲಿ ಒಂದು 100 ಲೀಟರ್ ಹಾಲಾಗುತ್ತೆ. ಅದರಲ್ಲಿ ಒಂದು 50 ಲೀಟ್ರನ್ನ ನಾವು ದಾವಣಗೆರೆಗೆ ಹೋಮ್ ಡೆಲಿವರಿ ಕೊಡ್ತೀವಿ. ಎಲ್ಲ ಮನೆಗೆ ಹೋಗ್ತು. ಅದು 100 ರೂಪಾಯಿ ಪರ್ ಲೀಟ್ರಿಗೆ ನಮ್ಗೆ ಸೇಲ್ ಆಗ್ತದೆ. ಉಳಿದಿರೋದು 40-50 ಲೀಟ್ರ್ ಉಳಿದಿರುತ್ತೆ ನಮ್ಮದು. ಅದನ್ನೆಲ್ಲ ಬೆಣ್ಣೆ ತುಪ್ಪಗಳನ್ನು ಇಲ್ಲೇ ನಮ್ಮ ಫಾರ್ಮಲ್ಲೇ ಇರುತ್ತೆ. ಎಷ್ಟು ಹಸುಗಳಿದೆ? ನಮ್ಮ ಹತ್ರ ಒಂದು 70 ಹಸುಗಳಿದ್ದಾವೆ. ನಮ್ಮ ಹತ್ರ ಗೀರ್ ಇದ್ದಾವೆ. ಬೇರೆ ಕಾಂಕ್ರೀಟ್ 2 ಇದೆ. ಕುಂಗ್ನೂರು ಅದು ಫ್ಯಾಷನ್ನಿಗೆ ಅಂತ ಒಂದೊಂದು. ನಮ್ಮದು ಮೇನ್ ಇರೋದು ಗೀರ್ ಫಾರ್ಮ್ ಅಂತ ಹೇಳ್ಬಿಟ್ಟು ಮೇನ್ ಇರೋದು ಗೀರ್ ಫಾರ್ಮ್. ಸರ್ ನೀವು ಇದು ಎಷ್ಟು ಜನ ಲೇಬರ್? ನಾವು ಇವಾಗ ಹಸುಗಳ ಕೆಲಸಕ್ಕೆ ಅಂತ ನಮ್ಮಲ್ಲಿ 3 ಜನ ವರ್ಕ್ ಮಾಡ್ತಾ ಇದ್ದಾರೆ. ಮೇಲ್ ತರಲಿಕ್ಕೆ ಕಟ್ಟಲಿಕ್ಕೆ ಹಸುಗಳಿಗೆ ಲೇಬರ್ ಭಾಳ ಕಮ್ಮಿ ಲೇಬರ್, ಬರೀ 3 ಜನರಲ್ಲಿ ಆಗ್ತದೆ. ಯಾಕಂದರೆ ನಾವು ಹಸುಗಳನ್ನು ಫೀಡಿಂಗಿಗೆ ಹೊರಗಡೆ ಬಿಡ್ತೀವಿ. ಡೇ ಟೈಮ್ ಯಾವಾಗಲೂ ಇರಲ್ಲ, ನೈಟ್ ಮಾತ್ರ ನಮ್ಮ ಹಸುಗಳು ಹೊರಗೆ ಬರ್ತವೆ. ಈಗ ಶೆಡ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ರಲ್ಲ, ಇದಕ್ಕೆ ಎಷ್ಟು ಇನಿಷಿಯಲ್? ನಾವು ಏನಂದರೆ ಬೇರೆ ಕಡೆ ಫಾರ್ಮ್ಗಳನ್ನೆಲ್ಲ ನೋಡಿದಾಗ ನಮಗೆ ಶೆಡ್ಡಿಗೆ ತುಂಬ ಜನ ಖರ್ಚು ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಾಗಲಿಲ್ಲ. ನಾವು ಆ ಥರ ಮಾಡೋದು ಬೇಡ ಅಂತ ನಾವು ಮತ್ತು ನಮ್ಮ ಸರ್ ಎಲ್ಲ ಕೂತ್ಬಿಟ್ಟು ಒಂದು ದಿವಸ ಮಾತಾಡಿ ಇದ್ದಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಮಾಡೋಣ ಅಂತ ಎಲ್ಲ ಆಲೋಚನೆ ಮಾಡಿದಾಗ ಬೇರೆ ಕಡೆ ಶೆಡ್ಗಳನ್ನು ಮಾಡಿದ್ದಕ್ಕೂ ನಮ್ಮ ಶೆಡ್ಡಿಗೆ ಬೇರೆಯವ್ರದ್ದು 100 ರೂಪಾಯಿ ಆಗುತ್ತೆ ಅಂದರೆ ನಮ್ಮದು 30 ರೂಪಾಯಿದಲ್ಲಿ ಈ ಶೆಡ್ಡಿಂದ ಕೆಲಸ ಎಲ್ಲ ಮುಗಿಯುತ್ತೆ. ಆ ಲೆಕ್ಕದಲ್ಲಿ ನೀವು ಒಂದು 30% ಒಳಗೆ ಮುಗಿದೋಗುತ್ತೆ ಅಂತ ಹೇಳಿ. ಸರ್ ನೀವು ಹಸುಗಳಿಂದ ಬರೋ ಗಂಜಲ ಸಗಣಿಯನ್ನು ಅದರಿಂದ ಏನೋ ಬೇರೆ ಉಪಯೋಗ ಮಾಡ್ತೀವಿ? ಇದು ನಾವು ಇಟ್ಟಿದ್ದು ಗೀರ್ ಫಾರ್ಮ್ ಮಾಡಿದ್ದೇ ಅದಕ್ಕೋಸ್ಕರ ಆಗಿ. ಇದು ಬರೀ ಹಾಲಿನಿಂದ ಏನೂ ಉತ್ಪಾದನೆ ತೆಗಿಲಿಕ್ಕಾಗಲ್ಲ ಅಂತ ಅದರಿಂದ ಬೈ ಪ್ರಾಡಕ್ಟ್ ಮಾಡಬೇಕಂತ ಇವಾಗ ನಾವೇನು ಮಾಡ್ತೀವಿ, ಬೆರಣಿ ಮಾಡ್ತೀವಿ ಹಸುಗಳ ಸಗಣಿಯಿಂದ. ಗೋಮೂತ್ರ ಆರ್ಕ ಮಾಡ್ತೀವಿ, ಹೇರ್ ಆಯಿಲ್, ಪೇನ್ ಆಯಿಲ್, ರೋಲಾನ್ ಅಂತ ತಲೆನೋವಿಗೆ ಕೆಲವು ಮೆಡಿಸಿನ್ಗಳನ್ನು ರೆಡಿ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀವಿ ಅಂದರೆ ಗೋಮೂತ್ರನೆಲ್ಲ ಫಿಲ್ಟರ್ ಮಾಡಿ ನಮ್ಮ ಹೊಲನೆಲ್ಲ ಹೋಗಲಿಕ್ಕೆ ಸೀದಾ ಒಂದು ಸ್ಲರಿ ಮಾಡಿದ್ವಿ. ಒಂದು ಗ್ಯಾಸ್ ಯೂನಿಟ್ ಇದೆ, ಗೊಬ್ಬರ ಗ್ಯಾಸ್ ಯೂನಿಟ್ ಇದೆ. ಅದರಿಂದ ನಾವು ತೋಟಕ್ಕೆಲ್ಲ ಅದೇ ಸ್ಲರಿ ಬಂದಂತ ಫಿಲ್ಟರ್ ಮಾಡಿ ನಮ್ಮ ತೋಟಕ್ಕೆಲ್ಲ ಸ್ಪ್ರಿಂಕ್ಲರ್ ಮೂಲಕ ಎಲ್ಲ ಅದೇ ನೀರಲ್ಲಿ ಹೋಗ್ತೀವಿ. ಆಮೇಲೆ ಇವಾಗ ಎರೆಹುಳದ್ದು ನಾವೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಒಂದು 20 ಇದನ್ನು ರೆಡಿ ಮಾಡಿದ್ದೀವಿ. ಎರೆಹುಳ ಇದು ಮಾಡಿದ್ವಿ. ಆಮೇಲೆ ಮತ್ತೆ ಇದನ್ನು ಮಾಡ್ತಾಯಿದ್ದೀವಿ, ಏನಂದರೆ ಅಜ್ವಾಲ ಅಂತ ಹೇಳಿ ಬರುತ್ತಲ್ಲ, ಅಜ್ವಾಲನ್ನು ನಾವು ರೆಡಿ ಮಾಡ್ತೀವಿ. ಆಮೇಲೆ ಇದನ್ನು ಮಾಡ್ತೀವಿ, ಏನಂದರೆ ಹೈಡ್ರೋಪೋನಿಕನ್ನು ರೆಡಿ ಮಾಡಿ ಕೊಡ್ತೀವಿ. ಹಾಂ ಸರ್, ಇದು ನಮ್ಮದು ಹೈಡ್ರೋಫೋನಿಕ್ ಲೀಟರ್ ನಾವು ಮಾಡಿದ್ದೀವಿ. ಇಲ್ಲಿ 1000 ಕ್ರೇಟ್ ಅಂತ ತೆಗಿತೀವಿ ನಾವು ಹೈಡ್ರೋಫೋನಿಕನ್ನು. ಪ್ರತಿದಿನ ಒಂದು 100 ಕ್ರೇಟು ಹಸುಗಳಿಗೆ ಪ್ರತಿ ಒಂದು ಹಸುವಿಗೆ ಒಂದು ಕ್ರೇಟಲ್ಲಿ 6 kg ಬರುತ್ತೆ. ಅದು ಹೈಡ್ರೋಫೋನಿಕ್ ಮೇವು ಒಂದೊಂದು ಹಸುವಿಗೆ 6 kg ಇದನ್ನೇ ಕೊಡಬೇಕು. ಆಲ್ಮೋಸ್ಟ್ ಬೇಸಿಗೆ ಟೈಮಲ್ಲಿ ನಾವು ಹೆಚ್ಚಿಗೆ ಯೂಸ್ ಮಾಡ್ತೀವಿ. ಆವಾಗ ಹಸಿ ಮೇವು ಕಮ್ಮಿ ಇರುತ್ತೆ. ಸರ್ ನೀವು ಹಸುಗಳಿಗೆ ಮೇವಾಗಿಟ್ಟು ಟೋಟಲ್ ಇನ್ಸಿಪೇಷನ್ ಫೀಡ್ನ ಯಾವ ಥರ ಕೊಡ್ತೀವಿ? ಇವಾಗ ನಾವು ಮಿಲ್ಕಿಂಗ್ ಕೌಗಳಿಗೆ ಏನಿದಾವೆ, ಮಿಲ್ಕಿಂಗ್ ಹಸುಗಳೇನಿದ್ದಾವೆ ಅವಕ್ಕೆಲ್ಲ ಪ್ರತಿ ಟೈಮ್ 2 kg, ಬೆಳಿಗ್ಗೆ 2 kg, ಸಂಜೆ 2 kg ಈ ಥರ ಕೊಡ್ತೀವಿ. ಈ ಥರ ನಾವು ಫುಡ್ಡನ್ನು ಈ ಥರ ರೆಡಿ ಮಾಡಿಕೊಂಡು ಇದರಲ್ಲಿ ಏನೇನಿರುತ್ತೆ ಅಂದರೆ ಹತ್ತಿ ಕಾಳು, ಗೋಧಿ ಬೂಸ, ಶೇಂಗಾ ದಿಂಡಿ ಅಂದರೆ ಆರ್ಗ್ಯಾನಿಕ್ ಈಗ ಕೋಲ್ಡ್ ಪ್ರೆಸ್ಡ್ ಬರುತ್ತಲ್ಲ ಆ ಶೇಂಗಾ ಹಿಂಡಿ ತಂದು ಅದನ್ನು ಯೂಸ್ ಮಾಡ್ತೀವಿ. ಆಮೇಲೆ ಮತ್ತೆ ಸಿರಿಧಾನ್ಯದ ಹೊಟ್ಟು, ಈ ಸಿರಿಧಾನ್ಯದ ಹೊಟ್ಟು ಮೇಲ್ಗಡೆ ಬರುತ್ತಲ್ಲ ಅದನ್ನು, ಕಡಲೆ ಹೊಟ್ಟು ಅದನ್ನು ಹಾಕ್ತೀವಿ. ಆಮೇಲೆ ಕೆಲವು ಆಯುರ್ವೇದಿಕ್ಗಳನ್ನ ಹಾಕ್ತೀವಿ. ಅಶ್ವಗಂಧ, ಶತಾವರಿ, ಶುಂಠಿ, ಅರಿಶಿನ, ಆಮೇಲೆ ನಮ್ಮ ಹತ್ರನೇ ತುಳಸಿ ಬರುತ್ತೆ, ತುಳಸಿ ಹಾಕ್ತೀವಿ. ರಾಕ್ ಸಾಲ್ಟ್ ಕೊಡ್ತೀವಿ ಹಸುಗಳಿಗೆ. ಅಂದರೆ ಹಾಲು ಚಲೋ ಆಯುರ್ವೇದಿಕ್ ಹಾಲು ಆಗಲಿ ಜೊತೆಗೆ. ಇವಾಗ ಆರ್ಗ್ಯಾನಿಕ್ ಆಗಂತೂ ಆದಷ್ಟು ಮಾಡ್ತೀವಿ. ಕೆಲವೊಂದು % ಆಗಲಿಲ್ಲ ಅಂದರೆ ಜೊತೆ ಸ್ವಲ್ಪ ಆಯುರ್ವೇದಿಕ್ಕೂ ಸಿಗಲಿ. ನಮ್ಮಲ್ಲಿ ಹಾಲು ತಗೊಳ್ಳೋರಿಗೆ ಅದು ಸಿಗಲಿ. ಆಮೇಲೆ ಉಪ್ಪನ್ನು ಕೊಡ್ತೀವಿ, ಬೆಲ್ಲ ಹಾಕ್ತೀವಿ. ಇದನ್ನೆಲ್ಲ ಹಾಕಿಸಿ ಈ ಥರ ಮಿಕ್ಸ್ ಮಾಡಿ ಈ ಕರ ಹಾಕಿದ ಆಕಳುಗಳಿಗೆ 2 kg ಟೈಮಿಗೆ ಸಣ್ಣ ಕರುಗಳಿದ್ರೆ ಅದಕ್ಕೊಂದು 3/4 kg, 1 kg ಅದರದ್ದು ಬಾಡಿ ಕೆಪಾಸಿಟಿ ಏನಿದೆ ಆ ಲೆಕ್ಕದಲ್ಲಿ ಪ್ರತಿ ಹಸುಗಳಿಗೂ ನಾವು ಕೊಡ್ತಾ ಇದ್ದೀವಿ.
ಯಾವ ಟೈಮಲ್ಲಿ ಕೊಡ್ತೀವಿ ಸರ್ ಮಾರ್ನಿಂಗ್ ಒಂದು ಟೈಮ್ ಮಿಲ್ಕಿಂಗ್ಗಿಂತ ಫಸ್ಟ್ ಕೊಡ್ತೀವಿ. ಇವಾಗೇನು ಹಾಲು ಕರಿಬೇಕು ಅಂದರೆ ಆ ಟೈಮಿಗೆ ಕೊಡ್ತೀವಿ. ಸಂಜೆ ಮಿಲ್ಕ್ ಮಾಡೋದು ಫಸ್ಟ್ ಕೊಡ್ತೀವಿ. ನೀವೇ ಉತ್ಪಾದನೆ ಮಾಡ್ತೀರಾ? ಹಾಂ, ಒಂದು 70% ನಾವೇ ಮಾಡ್ಕೊತೀವಿ. ಒಂದು 30% ಎಲ್ಲಾದರೂ ಕಮ್ಮಿ ಬಿದ್ದಾಗ ಅಲ್ಲಿ ಇಲ್ಲಿ ತೊಗೊಳ್ತೀವಿ. ನಾವು ರಾಗಿ ಹುಲ್ಲನ್ನು ತಗೊಳ್ತೀವಿ, ಶೇಂಗಾ ಹೊಟ್ಟು, ರಾಗಿ ಹುಲ್ಲು ಈ ಥರ ತಗೊಳ್ತೀವಿ. ನೀವೇನು ಬೆಳಿತೀರಾ ಸರ್ ನೀವು? ನಮ್ಮಲ್ಲಿ ಮೆಕ್ಕೆಜೋಳ ಬೆಳಿತೀವಿ, ರಾಗಿ ಬೆಳ್ಕೊತೀವಿ. ನಮ್ದೊಂದು 10 ಎಕರೆ ಇದನ್ನೇ ಬೆಳೆದಿವಿ, ಸೂಪರ್ ನೇಪಿಯರ್ ಬೆಳಿತೀವಿ. ಆಮೇಲೆ ಇವಾಗ ಬೇಲಿ ಮೆಂತ್ಯ ಹಾಕ್ತಾ ಇದ್ದೀವಿ. ಬೇಲಿ ಮೆಂತ್ಯ ನೀರು ಅದನ್ನು ಹಾಕ್ತಾ ಇದ್ದೀವಿ. ಆಮೇಲೆ ಅಜ್ವಾಲ ಇದೆ ಜೊತೆಗೆ. ಆಮೇಲೆ ಹೈಡ್ರೋಪನಿಕ್ ಮಾಡ್ಕೊಳ್ತೀವಿ. ಆ ಥರ ಎಲ್ಲದನ್ನೂ ಮಾಡ್ಕೊಂಡಿದ್ದೀವಿ ಸರ್. ನೀವು ಇದಕ್ಕೆ ವ್ಯಾಕ್ಸಿನೇಷನ್ ಎಲ್ಲ ಯಾವ ಥರ ಮಾಡ್ತೀವಿ? ನಾವು ಇಯರ್ಲಿ 2 ಟೈಮ್ ಮಾತ್ರ ವ್ಯಾಕ್ಸಿನೇಷನ್ ಅಂತ ಮಾಡೋದು. ಅದು ಗೌರ್ಮೆಂಟಿಂದ ಬರುತ್ತಲ್ಲ, ಕಾಲು ಬಾಯಿದೊಂದು ಕೊಡ್ತಾರೆ. ಆಮೇಲೆ ಈ ಚಿಕ್ಕ ಕರುಗಳಿಗೆ ಒಂದು 14-15 ತಿಂಗಳು ಹಸುಗಳಿಗೆಲ್ಲ ಗರ್ಭಪಾತ ಆಗಬಾರ್ದು ಅಂತ ಅದಕ್ಕೊಂದು ವ್ಯಾಕ್ಸಿನೇಷನ್ ಮಾಡ್ತಾರೆ. ಅದು 2 ವ್ಯಾಕ್ಸಿನೇಷನ್ ಮಾತ್ರ ಕಂಟಿನ್ಯೂ ಮಾಡಿಸ್ತೀವಿ. ಫಾರ್ ಸ್ಪೆಷಲ್ ಇದೆ, ಅದು ಅದ್ರ ಹೆಸರು ಅದು ಏನು? ಇದು ನಾವು ಮಯೂರ್ ಅಂತ ಹೇಳಿ ಅದಕ್ಕೊಂದು ಹೆಸರು ಇಟ್ಕೊಂಡಿದ್ದೀವಿ. ಅದರದ್ದು ಒಂದು 10 ತಲೆಮಾರಿಂದ ನಮ್ಮ ಹತ್ರ ಹಿಸ್ಟ್ರಿ ಇದೆ. ಅದು ಗೀರಲ್ಲಿ ನಾವು ಟೆಸ್ಟ್ ಎಲ್ಲ ಮಾಡಿಸ್ಬಿಟ್ಟು ಸ್ವಾಮಿನಾರಾಯಣ ಟೆಂಪಲ್ ಗುಜರಾತಿಂದ ತಂದಿರೋದು. ನಮ್ಮೆಲ್ಲ ಹಸುಗಳಿಗೆ ನಾವು ಅದನ್ನೇ ಬ್ರೀಡಿಂಗನ್ನು ಯೂಸ್ ಮಾಡ್ತೇವೆ. ಇವಾಗ ಸದ್ಯಕ್ಕೆ ನೆಕ್ಸ್ಟು ಅದ್ರ ಮರಿಗಳು ಬಂದಾಗ ಬೇರೆ ಬುಲ್ಲನ್ನು ಚೇಂಜ್ ಮಾಡ್ತೀವಿ ನಾವು. ಅಲ್ಲಿ ತನಕನೂ ಅದೇ ನಡೆಯುತ್ತೆ. ಅದು ಭಾಳ ಟಾಪ್ ಕ್ವಾಲಿಟಿ ಬುಲ್ಲು, ನಿಮಗೆ ಎಲ್ಲೂ ನೋಡ್ಲಿಕ್ಕೆ ಸಿಗಲ್ಲ. ಅದು ನಮ್ಮ ಫಾರ್ಮಿಂದು ಒಂಥರ ದೃಷ್ಟಿಬಟ್ಟು ಥರ ಆ ಥರ ಹಾಗೆ. ಸರ್, ನೀವು ಬಯೋಗ್ಯಾಸ್ ಯೂನಿಟ್ ಇದೆ ಅಂತ ಹೇಳಿದ್ರಿ, ಅದರಿಂದ ಏನೇನು ಎಷ್ಟು ಉಪಯೋಗಿಸ್ತಾರೆ ಬಯೋಗ್ಯಾಸ್? ಇದು ನಮ್ಮದು ಬಯೋಗ್ಯಾಸ್ ಯೂನಿಟು. ನಾವು ಅದರಿಂದ ಸ್ಲರ್ರಿ ಬಂದಿದ್ದನ್ನು ಈ ಮೋಟ್ರ್ ಮೂಲಕ ನಮ್ಮ ತೋಟಕ್ಕೆಲ್ಲ ನಾವು ಇಲ್ಲಿಂದನೇ ಕೊಡ್ತಾಯಿದ್ದೀವಿ. ಒಂದು ಚಾನಲ್ ಮಾಡಿದ್ದೀವಿ. ಚಾನಲ್ನ ನಿಮಗೆ ನೆಕ್ಸ್ಟ್ ನಾನು ತೋರಿಸ್ತೀನಿ. ಇದರಲ್ಲಿ ನಮ್ಮದೊಂದು 8 ಮನೆಗಳಿಗೆ ಆರಾಮಾಗಿ ಗ್ಯಾಸ್ ನಡೀತಾ ಇದೆ ನಮಗೆ. 8 ಮನೆಗೆ ಡೈಲಿ ಗ್ಯಾಸು ನಮಗೆ ಮಿಲ್ಕ್ ಹಾಲು ಕಾಸ್ಲಿಕ್ಕೆ ಇರ್ಬೋದು, ತುಪ್ಪ ಮಾಡಲಿಕ್ಕೆ, ಪ್ರತಿಯೊಂದಕ್ಕೂ ನಾವು ಇದನ್ನೇ ಯೂಸ್ ಮಾಡ್ಕೊಳ್ತೇವೆ. ಆಮೇಲೆ ನಮ್ಮದು UPR ಲೇಬರ್ ಇದ್ದಾರೆ, ಅವರಿಗೆ, ನಮ್ಮ ಮನೆಗಳಿಗೆ ಎಲ್ಲದಕ್ಕೂ ಇದೇ ಗ್ಯಾಸನ್ನು ನಾವು ಯೂಸ್ ಮಾಡ್ಕೊಳ್ತೀವಿ. ಒಂದು 8 ಫ್ಯಾಮಿಲಿ ನಡೆಸ್ಬೋದು ಸರ್. ಇದು ನಾವು 10 ವರ್ಷದಿಂದ ನಮ್ಮದಿದೆ. ಫಸ್ಟು ನಾವು 1 ಎಕರೆ ಮಾಡ್ಕೊಂಡಿದ್ದೀವಿ. ಅದನ್ನೇ ನಮ್ಮ ಹತ್ರ ಬೀಜ ಬಂದು ಮಾಡ್ತಾರೆ. ಇದು ಸೂಪರ್ ನೇಪಿ, ತುಂಬ ಸಾಫ್ಟ್ ಬರುತ್ತೆ, ಹಸುಗಳು ತಿನ್ಲಿಕ್ಕೆ ಭಾಳ ಬರುತ್ತೆ. ಪ್ರೋಟೀನ್ ಎಲ್ಲ ಭಾಳ ಚೆನ್ನಾಗಿ ಹೈ ಪ್ರೋಟೀನ್ ಸಿಗುತ್ತೆ ಇದರಲ್ಲಿ. ಅದಕ್ಕಾಗಿ ನಾವು ಇದನ್ನೇ ಬೆಳೀತಾ ಇದ್ದೀವಿ. ಇವಾಗ ಒಂದು 10 ಎಕರೆಗೆ ಬೆಳ್ಕೊಂಡು ಇದರಲ್ಲೇ ಸೈಲೇಜು ಮಾಡ್ತಾ ಇದ್ದೀವಿ ನೇಪಿ. ಇದೇನು ಸರ್ ಟ್ಯಾಂಕೇಜ್ಗಳು ಈ ಥರ? ಸರ್, ಇದು ನಾವು ಏನು ಮಾಡಿದ್ದೀವಿ ಅಂದರೆ ನಮ್ಮ ಹತ್ರ ದೇಸಿ ಹಸು ಇರೋದ್ರಿಂದ ಗೋಕೃಪಾಮೃತ ಒಂದು ಮಾಡಿದ್ದೀವಿ. ಆಮೇಲೆ ಜೀವಾಮೃತ ಒಂದು ಮಾಡಿದ್ದೀವಿ. ಆಮೇಲೆ ಒಂದು ಸೋಡಾ ಮನಸ್ಸು, ಆಮೇಲೆ ಟೈಕೋಡರ್ಮ ಇವನ್ನ ಮಾಡಿ ಎಲ್ಲ ನಮ್ಮ ತೋಟಕ್ಕೆಲ್ಲ ಇದನ್ನೇ ನಾವು ಆದಷ್ಟು ಆರ್ಗ್ಯಾನಿಕ್ಕೇ ಹಾಕ್ತಾಯಿದ್ದೀವಿ. ಎಲ್ಲ ಇದನ್ನೇ ರೆಡಿ ಮಾಡಿ ಎಲ್ಲ ಕಳಿಸ್ತಾ ಇದ್ದೀವಿ. ಆಮೇಲೆ ಇದು ನಮ್ಮ ಹಸು ಕರ ಹಾಕಿದಾಗ ಅದರದ್ದು ಮಾಂಸ ಬರುತ್ತೆ, ಅದನ್ನು ಈ ಥರ ಇಟ್ಬಿಟ್ಟು ಕೊಳೆ ಹಾಕಿಬಿಟ್ಟು ಇದನ್ನು ತಗೊಂಡು ಎಲ್ಲ ಗಿಡಗಳಿಗೆ ಸ್ಪ್ರೇ ಮಾಡ್ತೀವಿ ನಾವು. ಸರ್, ನೀವು ಇದನ್ನು ಡೈರಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನೋ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತಾ? ಸರ್, ನಮಗೆ ಏನಾಯಿತು ಅಂದರೆ ಸ್ಟಾರ್ಟಿಂಗ್ ಡೈರಿ ಸ್ಟಾರ್ಟ್ ಮಾಡಬೇಕಿದ್ರೆ ನಮಗೆ ಬ್ರೀಡ್ ಸೆಲೆಕ್ಷನ್ ಮಾಡೋದು ಒಂದು ಪ್ರಾಬ್ಲಮ್ ಆಯಿತು. ಯಾವ ಥರ ಬ್ರೀಡ್ ಸೆಲೆಕ್ಷನ್ ಮಾಡಬೇಕು, ಯಾವತ್ತು ತಗೋಬೇಕು ಏನು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ನಾವು ಗುಜರಾತು, ಆಮೇಲೆ ಇಲ್ಲಿ ಮಹಾರಾಷ್ಟ್ರ ಅಲ್ಲೆಲ್ಲ ಹೋಗಿಬಿಟ್ಟು, ಗುಜರಾತಲ್ಲಿ ಒಂದು 15 ಡೇಸ್ ಅಲ್ಲೇ ಇದ್ದೆ ನಾನು. ಎಲ್ಲ ಅಲ್ಲಿ ಗೋಶಾಲೆಗಳಿಗೆಲ್ಲ ಹೋಗಿ ಬ್ರೀಡ್ ಅಂದರೆ ಏನು, ಗೀರ್ ತಳಿ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡು ಬಂದು ಆಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಲಿಲ್ಲ ಇದರಲ್ಲಿ. ಆಮೇಲೆ ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳು ನಮಗೂ ಬಂದಿದೆ, ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಇವಾಗೆಲ್ಲ ನಾವೇ ಎಲ್ಲ ಸಾಲ್ವ್ ಮಾಡ್ಕೊಂಡು ನಮ್ಗೆ ಚೆನ್ನಾಗಿ ನಡೀತಾ ಇದೆ. ಇವಾಗ ಆ ಥರ ಯಾವುದೇ ಪ್ರಾಬ್ಲಮ್ಸ್ಗಳು ನಮಗೆ ಬರ್ತಾ ಇಲ್ಲ ಇವಾಗ. ಧನ್ಯವಾದಗಳು ಸರ್. ಈ ಡೈರಿ ಯೂನಿಟ್ ಬಗ್ಗೆ, ನಿಮ್ಮ ಸ್ಪೆಷಾಲಿಟಿ ಡೈರಿ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದೀರಾ. ನಮ್ಮ ವಿಶ್ವವಿದ್ಯಾಲಯ ಪರದಿಂದ ಮತ್ತು ನಮ್ಮ ಇರುವಾಕಿ ಕಾಲೇಜ್ ಪರದಿಂದ, ನಮ್ಮ ವಿದ್ಯಾರ್ಥಿಗಳ ಪರದಿಂದ ನಿಮಗೆ ಧನ್ಯವಾದ ತಿಳಿಸುತ್ತೇವೆ. ಥ್ಯಾಂಕ್ ಯು.